ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹೇಳು ಭಯ್ಯ. ಭಯ್ಯ ಫಿಲಂ ಮಾತ್ರ ಖಡಕ್ ಆಗಿದೆ, ಬನ್ನಿ ಎಲ್ರು ನೋಡಿ, ಚೆನ್ನಾಗಿದೆ. ನೈಸ್ ಮೂವಿ, ನೈಸ್ ಮೋಟಿವೇಶನಲ್ ಮೂವಿ, ಹೊಸಬರ ಪ್ರಯತ್ನ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಥಿಯೇಟರ್ ಬಂದ್ರೆ ನಿಮ್ಗೆ ಒಳ್ಳೆ ಬ್ರೇಕ್ ಅಂತೂ ಸಿಗುತ್ತೆ. ಅಂದ್ರೆ ಎಲ್ಲ ಟೆನ್ಷನ್ ಇಂದ ಏನೆಲ್ಲ ಎಷ್ಟು ಕಷ್ಟ ಪಡ್ತಾ ಇದಾರೆ ಜನ ಅನ್ನೋದು ಗೊತ್ತಾಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಬನ್ನಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಒಳ್ಳೆ ನಟನೆ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಡೈರೆಕ್ಟ್ರು, ಹೀರೋ ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾರು ಕರ್ನಾಟಕ ಜನ ಹೊಸ ಸಿನಿಮಾನ ಎಂಕರೇಜ್ ಮಾಡ್ಬೇಕು, ನೋಡ್ಬೇಕು, ಥಿಯೇಟರ್ ಬಂದು ಎಲ್ಲಾರು ನೋಡ್ಬೇಕು. ನಮ್ ಕನ್ನಡ ಇಂಡಸ್ಟ್ರಿ ಆಲ್ರೆಡಿ ಯಾರು ನೋಡ್ತಾ ಇಲ್ಲ. ಇವಾಗ ಇದ್ರಿಂದಾದ್ರೂ ಬಂದು ಕನ್ನಡ ಜನತೆ ಹೊಸ ನಟರಿಗೆ, ಹೊಸ ಆರ್ಟಿಸ್ಟ್ಗೆ ಎಲ್ಲ ಬಂದು ಸಪೋರ್ಟ್ ಮಾಡ್ಬೇಕು ಅನ್ನೋದು ಆಗಿದೆ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಏನ್ ನಡೀತಾ ಇದೆ ಅನ್ನೋ ರಿಯಲ್ ಫ್ಯಾಕ್ಟ್ ತೋರಿಸಿದ್ದಾರೆ. ಹೊಸ ಪ್ರಯತ್ನ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಎಲ್ಲ ಒಂದು ವಿಧವಾಗಿ ಚೆನ್ನಾಗಿದೆ. ಕನ್ನಡ ಫಿಲಮ್ ನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಬೋದು. ಆಟೋ ಡ್ರೈವರ್ಸ್ ಬಗ್ಗೆ ಡ್ರೈವರ್ ಬಗ್ಗೆ ಅಂದ್ರೆ ಆಟೋ ಡ್ರೈವರ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ನಾವ್ ಹೇಳ್ತೀವಿ. ಕನ್ನಡಿಗರೆಲ್ಲರೂ ನೋಡಿ ಇದನ್ನ. ಆಟೋ ಡ್ರೈವರ್ಸ್ ಮೇಲೆ ನೋಡ್ಬೇಕಾಗಿರೋ ಫಿಲಂ ಇದು. ತುಂಬಾ ಚೆನ್ನಾಗಿದೆ ಫಿಲಂ. ತುಂಬಾ ಚೆನ್ನಾಗಿದೆ ಫಿಲಂ. ಆಟೋ ಡ್ರೈವರ್ಗೆ ಸೈಲೆಂಟ್ ಇದ್ದವ್ರಿಗೆ ಎಲ್ಲಾದ್ರೂ ಬೆಲೆ ಇರುತ್ತೆ. ತುಂಬಾ ಚೆನ್ನಾಗಿದೆ. ಬಡವ್ರ ಮಕ್ಕಳನ್ನ ಬೆಳೆಸಿ ಹೊಸ ಸಿನಿಮಾನ ನೋಡಿ ಎಲ್ಲರೂ. ಕಾಮಿಡಿ, ಫೈಟು ಎಲ್ಲ ಹೊಸಬ್ರು ಚೆನ್ನಾಗಿ ಮಾಡಿದ್ರೆ. ಹಂಗಂತೂ ಇಷ್ಟ ಆಯ್ತು. 100 ಡೇಸ್ ಇನ್ನೂ ಓಡುತ್ತೆ ಮುಂದೆ. ಮತ್ತೆ ಆಟ ಹಾಕೊಂಡ್ ಮಾಡಿದಾರಲ್ಲ, ಆಟ ಹಾಕೊಂಡ್ ಮಾಡ್ರೆ ಪಕ್ಕ ಓಡುತ್ತೆ ಫಿಲಮ್. ಯಾಕೆಂದ್ರೆ ಸಾರಥಿ ಫಿಲಮ್ ಇದೇ ತರನೇ ಆಟ ಸಾರಥಿ ಫಿಲಮ್ ಆಟ ಹಾಕೊಂಡ್ ಮಾಡಿದ್ರು. ಅದೇ ತರನೇ ಆಟೋ ಚಾಲಕರು ಪಕ್ಕ ಬಂದ್ ನೋಡ್ತಾರೆ. ಸೂಪರ್ ಆಗಿದೆ ಫಿಲಮ್. ಜನ ಹೆಂಗ್ ಬಂದ್ ಹೀರೋ ಆಗ್ಬೇಕು, ಯಾವ ತರ ಇದ್ ಮಾಡ್ಬೇಕು, ದುಡ್ಡೆಲ್ಲ ಮುಖ್ಯ ಅನ್ನೋದು ತುಂಬಾ ಹೆಮ್ಮೆ ಆಗ್ತೈತೆ ಸರ್. 100 ಡೇಸ್ ಮಾತ್ರ ಪಕ್ಕ ಆಡುತ್ತೆ. ಮಿಡ್ಲ್ ಕ್ಲಾಸ್ ಜನಗಳು ನೋಡ್ತಾರೆ ಪಕ್ಕ. ಈ ಫಿಲಮ್ ಅಂತೂ ಸೆಂಟಿಮೆಂಟ್ ನಿಜಲ್ಲ ಆಟಕ್ಕೆ ಟಚ್ ಔಟಿದೆ. ಮೊದಲನೇ ಚೆನ್ನಾಗಿದೆ. ಇವ್ರು ಇನ್ನೂ ಸುಮಾರು ಫಿಲಮ್ ಮಾಡಿರ್ಬೇಕೇನೋ ಅಂತ ಅನ್ಸುತ್ತೆ. ಇವ್ರು ಹೊಸ ಫಿಲಮ್ ಮಾಡಿಲ್ಲ ಅಂತ ಫಿಲಮ್ ಅಂತ ಅನ್ಸ್ತಲ್ಲ. ಸುಮಾರು ಅವೆಲ್ಲ ಟಾಪ್ ಫಿಲಮ್ ಹೀರೋ ಅಂತ ತರ ಕಾಣಿಸುತ್ತೆ. ಆ ತರ ಫಿಲ್ಮ್ ಮಾಡಿದ್ರ ಸೂಪರ್ ಆಗಿದೆ. ಬಡವ್ರು ಯಾವ ತರ ಬೆಳಿಬೇಕು ಅಂತ ಒಳ್ಳೆ ಕನ್ನಡಕ್ಕೆ ಮತ್ತೊಬ್ಬ ಸುದೀಪ್, ಮತ್ತೊಬ್ಬ ದರ್ಶನ್, ಮತ್ತೊಬ್ಬ ಅಪ್ಪು, ಒಬ್ಬ ಭರವಸೆ ನಟ ಸಿಕ್ತಂಗಾಯ್ತು. ಸಿನಿಮಾ ಅದ್ಭುತ. 100 ಡೇಸ್ ಓಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಗಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬ ಕೆಳವರ್ಗದ, ಒಬ್ಬ ಮಧ್ಯಮ ವರ್ಗದ ಒಂದು ಹುಡುಗ ಯಾವ ರೀತಿ ಬರ್ತಾನೆ, ಬಂದು ಯಾವ ರೀತಿ ಬೆಳಿತಾನೆ, ಒಬ್ಬ ಆಟೋ ಚಾಲಕನಾಗಿ ಅಥವಾ ಕಲೆನ ಹುಡಿಕೊಂಡ್ ಬಂದಾಗ ಅವನಿಗೆ ಕಲೆಗೆ ಸಿಗದೆ ಆದಂತ ಪ್ರೋತ್ಸಾಹನ ತಾನೇ ಹುಡಿಕೊಂಡು ಬಂದಂತ ಸಿನಿಮಾ ಭಾರಿ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತ ಇನ್ನೂ ಅದ್ದೂರಿ ಆಗಿದೆ. ನನಗಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ಭಾರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಕಲಾ ಸರಸ್ವತಿ ನಮ್ಮ ಸಿರತ್ ಕೃಷ್ಣವ್ರಿಗೆ ಹೊಲ್ದಿದ್ದಾಳೆ. ನಾವು ಸುಮಾರು ವರ್ಷ ಆಯ್ತು ಚಿತ್ರ ನೋಡಿದ್ರೆ. ಹೊಸಬ್ರಿಗೆ ಅವಕಾಶ ಕೊಡ್ಬೇಕು. ಈ ಚಿತ್ರ ಹಿಂದೆ ಪಟ್ಟಣಕ್ಕೆಲ್ಲ ಯಾವ್ದು ಸಿದ್ಲಿಂಗಿ ಅಂತ ಪಿಕ್ಚರ್ನ ಇವತ್ತು ನೋಡ್ತಾ ಇದೀವಿ. ಎಲ್ಲ ಒಳ್ಳೆ ಉತ್ತಮ ಆಗುತ್ತೆ. ಎಲ್ಲರೂ ಇದನ್ನ 100 ದಿವಸ ಓಡಿಸಿ, ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮೂವಿ ಮಾತ್ರ ಚೆನ್ನಾಗಿದೆ. ಏನ್ ಮೆಸೇಜ್ ಅಂತ ಹೇಳ್ತೀರಾ? ನ್ಯೂ ಮೂವಿ ಅಲ್ಲ, ಹಂಗಾಗಿ ಈಗ ಆಪರ್ಚುನಿಟಿ ಎಲ್ಲರಿಗೂ ಸಿಗ್ತಿಲ್ಲ. ಮತ್ತೆ ಬಡವ್ರ ಮಕ್ಕಳು ಬೆಳೀತಿಲ್ಲ. ಆಲ್ಮೋಸ್ಟ್ ಈಗ ಆಪರ್ಚುನಿಟಿ ಕಡಿಮೆ. ಅದ್ರ ಬಗ್ಗೆ ಸಿಗಲ್ಲ, ಅವ್ರ ದುಡ್ಡು ಸಿಗಲ್ಲ ಅಂತ ಅವರು ಸಿನಿಮಾ ಮಾಡಕ್ ಬಂದು ಏನೇನೋ ಯಾವ ತರ ಸ್ಟ್ರಗಲ್ ಇದೆ ಅಂತ. ಒಳ್ಳೆ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಬೆಂಕಿ ಮೂವಿ ನೋಡ್ಬೋದು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಒಳ್ಳೇದಾಯ್ತು. ಮಾತ್ರ ಸಖತ್ತಾಗಿತ್ತು, ಸಪಾಟಿಯಾಗಿತ್ತು, ಚೆನ್ನಾಗಿತ್ತು. ಒಂಥರ ಇನ್ಸ್ಪಿರೇಷನ್ ಸ್ಟೋರಿ ತರ ಇತ್ತು. ಬಟ್ ಇನ್ನೊಂದು ಹೈಲೈಟ್ಸ್ ಏನಂತಾರೆ ಅದ್ರಲ್ಲಿ, ಅವು ಹೀರೋ ಆಗ್ಬೇಕಾದ್ರೆ ಅವ್ರ ಹತ್ರ ಮನಿ ಇದ್ದಾಗ ಆಟೋ ಡ್ರೈವರ್ಸ್ ಇಂಡಿಯನ್ನೆಲ್ಲ ಒಂದು, ಮತ್ತೆ ಅವ್ರ ಫ್ರೆಂಡ್ಸ್ ಸಹಾಯ ಮಾಡಿರ್ತಾರಲ್ಲ, ಅವರೆಲ್ಲ ಸಹಾಯ ಮಾಡ್ತಾರಲ್ಲ, ಆ ಸೀನ್ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ಇದೇ ತರ ಪ್ರೆಸೆಂಟ್ ಇವಾಗ ಅಪ್ಡೇಟ್ ಅಲ್ಲಿ ಇರೋದೇನಂದ್ರೆ, ಎಕ್ಸಾಂಪಲ್ ಅದೇ ತರ ಇದೆ, ದುಡ್ಡಿರೋರು ಮಾತ್ರ ಬರ್ತಾ ಇದಾರೆ, ಟ್ಯಾಲೆಂಟ್ ಇರೋರು ನಂಗೆ ತುಳಿತಾ ಇದಾರೆ. ಬಟ್ ಏನಂದ್ರೆ ಟ್ಯಾಲೆಂಟ್ ಇರೋನ ಮೇಲೆ ತರಬೇಕು. ಬಟ್ ದುಡ್ಡಿರೋ ದುಡ್ಡಿರೋ ನೋಡ್ತಾ ಇದಾರೆ. ಎಲ್ಲರೂ ಬೆಳಿಬೇಕಂತ. ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ನಿಯತ್ತಿಗೆ ಬೆಲೆ ಇದೆ ಅಂತ ತೋರ್ಸ್ಕೊಟ್ಟಲ್ಲ, ಫ್ರೆಂಡ್ಶಿಪ್ ನ ಬಿಟ್ಕೊಡ್ಲಿಲ್ವಲ್ಲ, ಅದು ತುಂಬಾ ಇಂಪ್ರೆಸ್ ಆಯ್ತು ಸರ್. ಫಿಲಮ್ ಮಾತ್ರ ಸೂಪರ್ ಸರ್, ಮಸ್ತ್ ಆಗೈತೆ. ಒಂದೊಂದ್ ಡೈಲಾಗ್ಗೂ ಒಂದೊಂದ್ ಅರ್ಥ ಇದೆ. ಈಗಿನ ಕಾಲದಲ್ಲಿ ಈ ತರ ಫಿಲಮ್ ಅಂದ್ರೆ 100% ಓಡುತ್ತೆ. ನಾವೇ ಸಾಥ್ ಕೊಡ್ತೀವಿ ಸರ್, ನಾವೇ ಸಾಥ್ ಕೊಡ್ತೀವಿ. ಎಲ್ಲ ಏನಂತಾರೆ ಗೊತ್ತಾ, ಈ ಕಾಲದಲ್ಲಿ ಯಾರಿಗೆ ಏನೇ ಮಾಡಿದ್ರೆ ಹೆಲ್ಪ್ ಆಗಲ್ಲ.
ನಿಯತಿಗ್ ಬೆಲೆ ಇಲ್ಲ ಅಂತಾರ, ಆದ್ರೆ ನಿಯತಿಗ್ ಬೆಲೆ ಇದೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದು ಯಾರ್ಯಾರು ಅವ್ರಿಗೆ ಅಷ್ಟೇನೆ. ಈ ಮೂವಿ ಕರ್ಮ ರಿಟರ್ನ್ಸ್ ಅಲ್ಲ, ಒಳ್ಳೇದೇ ಆಗುತ್ತೆ ಸರ್. ಅವ್ರ ಎಷ್ಟೇ ಕೆಟ್ಟದ್ದು ಅಂತಂದ್ರೆ ಅದು ಒಳ್ಳೆ ಫಿಲಂ ಮಾತ್ರ ಸೂಪರ್ ಸರ್. ಅಲ್ಟಿಮೇಟ್ 100 days ಓಡ್ತೀವಿ. ನಾವೇ ಎಲ್ಲಾರ್ಗು ಇಂಪ್ರೆಸ್ ಮಾಡ್ತೀವಿ, ಎಲ್ಲಾರ್ಗು ಅಪ್ರೋಚ್ ಮಾಡ್ತೀವಿ. ಇಂಥ ಮೂವಿ ನೋಡ್ಬೇಕು. ಆಟೋ ಡ್ರೈವರ್ಸ್ ಅಂತೂ ಸೂಪರ್ ಅಂದ್ರೆ ತಪ್ಪು ಹೇಳಕ್ಕಾಗಲ್ಲ. ಬಟ್ ಫ್ಯಾಮಿಲಿ ಸಮೇತ ನೋಡ್ಬೋದು. ಬಡವ್ರ ಮಕ್ಕಳು ಯಾವ ತರ ಬೆಳಿಬೇಕು ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಅಲ್ಲಿ ಧನಂಜಯ ಅಣ್ಣ ಹೇಳಿದ್ಮೇಲೆ ಬಟ್ ಒಂದ್ ಅವಕಾಶ ಮಿಡಲ್ ಕ್ಲಾಸ್ಗೆ ಅವಕಾಶ ಕೊಡ್ಬೇಕು ಅಂತ ನಾನು ಇದ್ರಲ್ಲಿ ತುಂಬಾ ಕಲಿತೆ. ಬಟ್ ಯಾವ ತರ ಬೆಂಗಳೂರಿಗೆ ಬಂದು ಯಾವ ತರ ಕಷ್ಟಪಟ್ಟು ಯಾವ ತರ ಸ್ಟ್ರಗಲ್ ಮಾಡಿ 2 ವರ್ಷ ಅಲ್ಲ 3 ವರ್ಷ ಅಲ್ಲ 4 ವರ್ಷ ಸಪೋರ್ಟ್ ಇದೆಲ್ಲ ಮಾಡಿದ್ದಾರೆ. ಅಂದ್ರೆ ನನಗಂತೂ ಮೂವಿ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿಯವ್ರಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ಇನ್ನು ಎತ್ತರ ಸ್ಥಾನಕ್ಕೆ ಬೆಳಿಬೇಕು. ಫಸ್ಟ್ನೇ ಸಿನಿಮಾ ಅನ್ಕೋತೀನಿ. ಅಣ್ಣಂದು ಒಳ್ಳೇದಾಗ್ಲಿ ಅಷ್ಟೇ. ಇದೆ ಅಂದ್ರೆ ಜೆನ್ಯೂನ್ ರೆಸ್ಪಾನ್ಸ್ ಎಲ್ಲಾರು ನೋಡಿ. ಆಕ್ಚುಲಿ ಪ್ರಮೋಟ್ ಮಾಡ್ಬೇಕಾದ್ರೆ ಸರ್ ಎಲ್ಲಾ ಕಡೆ ಹೇಳ್ತಾ ಇದ್ರು, ಅಂದ್ರೆ ನಮ್ದು ಒಂದ್ ಪ್ಯೂರ್ ಒಂದ್ 15 ವರ್ಷದ ಹಿಂದೆ ಹೇಗೆ ಕಮರ್ಷಿಯಲ್ ಸಿನಿಮಾಸ್ ಬರ್ತಾ ಇದ್ರು, ಥಿಯೇಟರ್ ಅಲ್ಲಿ ಕೂತು ಆಡಿಯನ್ಸ್ ಹೇಗೆ ಎಂಜಾಯ್ ಮಾಡ್ತಾ ಇದ್ರು, ಸೊ ಆ ತರದ ಸಿನಿಮಾ ಅಂತ ಮೇ ಬಿ ಇವತ್ತು ಅದು ಪ್ರೂವ್ ಆಯ್ತು. ಬಿಕಾಸ್ ಎಲ್ರು ಎಂಜಾಯ್ ಮಾಡ್ತಾ ಇದ್ರು, ವಿಷಲ್ ಹೊಡಿತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಎಲ್ರು ಸಪೋರ್ಟ್ ಮಾಡಿ ಅಂಡ್ ಮೀಡಿಯಾದವರು ಸಪೋರ್ಟ್ ಮಾಡಿ ಅಂಡ್ ಕರ್ನಾಟಕ ಜನತೆಯನ್ನು ಸಪೋರ್ಟ್ ಮಾಡಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇಷ್ಟೊಂದು ಫಸ್ಟ್ ಡೇನೆ ಈ ತರ ರಿವ್ಯೂ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ನಾಡ್ದೆ ರಿಲೀಸ್ ಆಗ್ತಿದೆ, ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂತೀನಿ. ಜನಕ್ಕೆ ಏನ್ ಬೇಕೋ ನಾವ್ ಅದನ್ನ ಕೊಟ್ಟಿದೀವಿ. ಕನೆಕ್ಟ್ ಆಗಿದ್ದಾರೆ, ನಮ್ಮನ್ನ ನಾವ್ ನೋಡ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಅದೇ ಬೇಕಲ್ವಾ, ಗುಡ್ ಫೀಲ್ ಸಿನಿಮಾಸ್ ಬೇಕು, ಮತ್ತೆ ಬಂದಿದೆ. ಸೊ ಯಾ, ನಾನ್ ಡೆಫಿನೆಟ್ಲಿ ಜನ ತಲುಪಿಸ್ತಾರೆ ನಮ್ ಸಿನಿಮಾ ಅಂತ, ಎಲ್ರಿಗೂ ತಲುಪಿಸ್ತಾರೆ ಅನ್ನೋ ಫಶಾರ್ ನಂಬಿಕೆ ಇದೆ. ಹೌದು, ಯಾಕಂದ್ರೆ ಇಟ್ಸ್ ನಾಟ್ ಆಟೋ ಡ್ರೈವರ್ಸ್ ಅಂತಲ್ಲ, ನಮ್ಮ ಹ್ಯುಮ್ಯಾನಿಟಿ, ನಮ್ಮ ಅಕ್ಕಪಕ್ಕ ನಡೀತಿರೋ ಕಥೆಗಳು, ನಮ್ಮ ಲೊಕ್ಯಾಲಿಟಿಯಲ್ಲಿ ನಡೀತಿರೋ ಕಥೆನೆ ನಾವು ತಗೊಂಡ್ ಬಂದಿದ್ದೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗ್ತಿದೆ ಆ ಸಿನಿಮಾಗಳು. ಯಾಕಂದ್ರೆ ಆತರ ಸಿನಿಮಾಗಳು ಇಲ್ಲ, ಬಂದಿಲ್ಲ, ಕಾಯ್ತಾ ಇದೀವಿ. ಸೊ ಇವಾಗ ಶುರು ಆಗ್ತಿದೆ ನಮ್ಮ ಸಿನಿಮಾ ಇಂದಾನೆ ಎಲ್ಲ ಗುಡ್ ಸ್ಕ್ರಿಪ್ಟ್ ಸ್ಟೋರೀಸ್ ಎಲ್ಲ ಬರುತ್ತೆ. ಫಶಾರ್, ಥ್ಯಾಂಕ್ ಯು ಸರ್. ಅವ್ರ ರೆಸ್ಪಾನ್ಸ್ಗೋಸ್ಕರ ಅಂತಾನೆ ನಾವು ಸಿನಿಮಾ ಮಾಡಿದ್ದು. ಸೊ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಶೋ ಅರೇಂಜ್ ಮಾಡಿದ್ವಿ, ಪಬ್ಲಿಕ್ ಇಂದಾನೆ ರಿವ್ಯೂ ತಗೊಳ್ಳೋಣ ಅಂತ ಹೇಳಿ. ಸೊ ಅವ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ, ಒಂದ್ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ನಮ್ಗೆ. ಈಗ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ನಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಸಿನಿಮಾ ಜನ ತಗೊಂತಾರೆ ಆಲ್ ಓವರ್ ಕರ್ನಾಟಕ ಅಂತ. ಇಲ್ಲ ಸರ್, ಆಕ್ಚುಲಿ ಒಂದ್ ಆಟೋ ಎಂಟೈರ್ ಕರ್ನಾಟಕ ಲಕ್ಕಿ ಡಿಪ್ ಮಾಡಿ ಒಂದ್ ಆಟೋ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. 100% ಕೊಡ್ತೀವಿ. ಅದು ಬಿಫೋರ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ನಾನು ಸಾರಿ ಕೂಡ ಕೇಳ್ತಾ ಇದ್ದೀನಿ. ಆಫ್ಟರ್ ಸಿನಿಮಾ ಒಂದು 3-4 ಡೇಸ್ ಆದ್ಮೇಲೆ ಹೇಗಿದೆ ಶೆಡ್ಯೂಲ್ ಏನು ಅಂತೆಲ್ಲ ನೋಡ್ಕೊಂಡು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಒಂದು 10 ಡಿಸ್ಟ್ರಿಕ್ಟ್ ಅಂತ ನಾವು ಅನ್ಕೊಂಡಿದೀವಿ. ಇನ್ನೂ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅದನ್ನ ರಿಸ್ಕ್ ಆದ್ರೂ ಪರವಾಗಿಲ್ಲ, ಇನ್ನೂ ಜಾಸ್ತಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಡಿ ಒಂದೇ ಆಟೋಗೆ ಸೀಮಿತ ಮಾಡೋದ್ ಬೇಡ. ಇನ್ನೂ ನಮ್ಮ ಕೈಲಿ ಶಕ್ತಿ, ಭಗವಂತ ಶಕ್ತಿ ಕೊಟ್ರೆ ಇನ್ನೂ ಜಾಸ್ತಿ ಕೊಡೋಣ ಅಂತ ಹೇಳಿ ನಾವು ಅನ್ಕೊಂತಾ ಇದೀವಿ ಸರ್. ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಅಷ್ಟೆಲ್ಲ ಯೋಗ್ಯತೆ ಖಂಡಿತ ಗೊತ್ತಿಲ್ಲ ಸರ್. ಆದ್ರೆ ಅವ್ರ ಪ್ರೀತಿಯಿಂದ ಏನ್ ಹೇಳ್ತಾ ಇದಾರೆ ಅದಕ್ಕೆ ನಾನು ತಲೆ ಬಾಗ್ತಾ ಇದೀನಿ. ಅವರ ಪ್ರೀತಿ ಅಭಿಮಾನ ನಮ್ಮನ್ನ ಕೈ ಹಿಡಿದ್ರೆ ನಮಗೂ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಬಟ್ ಅವ್ರಿಬ್ರು ಲೆಜೆಂಡ್ಸ್ ಸರ್, ಅವ್ರ ಕಂಪ್ಯಾರಿಸನ್ ಸಾಧ್ಯನೇ ಇಲ್ಲ ಸರ್.